ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮೀನು ಸಾರು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹೇಗೆಂದರೆ ಹಳ್ಳಿ ಸ್ಟೈಲ್ನಲ್ಲಿ ಈ ಮೀನು ಸಾರು ಮಾಡ್ತಾ ಇದ್ದೀನಿ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ರೆಸಿಪಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ, ಜೊತೆಗೆ ಒಣಮೆಣಸಿಗೆ ತೊಗೊಂಡಿದ್ದೀನಿ. ಇಲ್ಲಿ ಮೇಯ್ನ್ ಏನಂದರೆ ಕಸ್ತೂರಿ ಮೇಥಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಾಗಿ ಬರ್ತದೆ. ನಿಮಗೆ ಈ ಕಸ್ತೂರಿ ಮೇಥಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಮತ್ತು ಚಕ್ಕೆನ ಆ್ಯಡ್ ಮಾಡ್ಕೊಳ್ಳಿ. ಮೀನು ಸಾರಿಗೆ ಹುಣಸೆಹಣ್ಣು ತುಂಬ ಇಂಪಾರ್ಟೆಂಟು, ಅದನ್ನು ಕೂಡ ನೆನೆಸಿಟ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಎಷ್ಟು ಕನ್ಸಿಸ್ಟೆನ್ಸಿಲಿ ಇಟ್ಕೊಳ್ಳಿ. ಆಗಲೇ ತೋರಿಸಿದ ಐಟಮ್ಸ್ ರುಬ್ಬಿಟ್ಕೊಂಡಾದ್ಮೇಲೆ ಇಲ್ಲಿ ಸಾಂಬಾರ್ ಮಸಾಲಾನ 2 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋ ಫಿಶ್ ಯಾವುದು ಅಂದರೆ ಜಿಲೇಬಿ ಫಿಶ್ ಅಂತ. ಇಲ್ಲಿ ಹಳ್ಳಿ ಇರೋರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಫಿಶ್ ತುಂಬ ಸಾಂಬಾರ್ಗೆ ಟೇಸ್ಟಾಗಿ ಬರ್ತದೆ, ಅದಕ್ಕೆ ಈ ಫಿಶ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಾಂಬಾರ್ ಪ್ರಿಪ್ರೇಷನು. ಇಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಅಡುಗೆ ಅರಿಶಿಣನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟು, ಮರಿಬೇಡಿ ಹಾಕ್ತೀನಿ. ನೆಕ್ಸ್ಟ್ ನಾನು ರುಬ್ಬಿರೋ ಮಸಾಲೆನ ಈ ಒಗ್ಗರಣೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಆ್ಯಡ್ ಮಾಡಿರೋಂಥ ಮಸಾಲೆ ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿಯನ್ನು ನೀವು ಎಷ್ಟು ನೀರು ಹಾಕ್ತಿರೋ, ನಿಮಗೆ ಎಷ್ಟು ಗಟ್ಟಿ ಬೇಕೋ ತೆಳು ಬೇಕೋ ಅಂತ ನೋಡಿಕೊಂಡು ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಮಸಾಲೆ 5 to 10 ಮಿನಿಟ್ಸ್ ಬೇಯಬೇಕು, ಅಂದರೆ ಕುದಿಬೇಕು. ಆಗಲೇ ನಿಮಗೆ ಮಸಾಲೆ ತುಂಬ ಟೇಸ್ಟ್ ಬರ್ತದೆ. ಅಲ್ಲಿ ತನಕ ಫಿಶ್ನ ಆ್ಯಡ್ ಮಾಡಬಾರ್ದು. ನೆಕ್ಸ್ಟ್ ನಿಮಗೆ ಎಷ್ಟು ಬೇಕು ಅಂದರೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನೀವು ಫಿಶನ್ನು ಸಾಂಬಾರ್ಗೆ ಹಾಕ್ಕೊಳ್ಳಿ. ಫಿಶ್ ಸಾಂಬಾರ್ಗೆ ಆ್ಯಡ್ ಮಾಡಾದ್ಮೇಲೆ ತುಂಬ ಹೊತ್ತು ನೀವು ಬೇಯಿಸೋಕೆ ಹೋಗ್ಬಾರ್ದು ಚಿಕನ್ ಥರ. ಈ ಸಾಂಬಾರು ಏನಂದರೆ ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಅಷ್ಟೇ ಪ್ರೋಸೆಸ್ಸು. ನೀವು ಕರೆಕ್ಟಾದರೆ ತುಂಬ ಟೇಸ್ಟಾಗಿ ಬರ್ತದೆ. ನೀವು ಜಾಸ್ತಿ ಯಾವುದೇ ರೀತಿ ಮಸಾಲೆ, ಈ ಗರಂ ಮಸಾಲೆ ಯಾವುದು ಯೂಸ್ ಮಾಡೋಕೆ ಹೋಗ್ಬಿಡಿ. ಈ ಥರ ಯೂಸ್ ಮಾಡಿ ಮೀನು ಹುಳಿ ಅಂದರೆ ಹೀಗೆ ಹಳ್ಳಿ ಕಡೆ ಎಲ್ಲ ಇದೇ ಥರ ಮಾಡೋದು. ಇದು ನಮ್ಮ ಅಜ್ಜಿ ಹೇಳ್ಕೊಡಿರೋ ರೆಸಿಪಿ, ತುಂಬ ಟೇಸ್ಟಾಗಿರ್ತದೆ. ಈ ಸಾಂಬಾರನ್ನ ನೀವು ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಫ್ರೆಂಡ್ಸ್, ಲೈಕ್ ಮಾಡಿ. ಥ್ಯಾಂಕ್ ಯು.